ओस की बूंदें पत्तों की गोद में आसमां से कूदे, अंगड़ाई ले फिर करवट बदल कर, नाजुक से मोती हंस दे फिसल कर, खो न जाए ये तारे ज़मीं पर। ये तो है सर्दी में धूप की किरणें, उतरे जो आंगन को सुनहरा सा करने, मन के अंधेरों को रोशन सा कर दे, ठिठुरती हथेली की रंगत बदल दे, खो न जाए ये तारे ज़मीं पर। जैसे आँखों की डिबिया में निंदिया, और निंदिया में मीठा सा सपना, और सपने में मिल जाए फरिश्ता सा कोई। जैसे रंगों भरी पिचकारी, जैसे तितलियां फूलों की क्यारी, जैसे बिना मतलब का प्यारा रिश्ता हो कोई। ये तो आशा की लहर है, ये तो उम्मीद की सहर है, खुशियों की नहर है, खो न जाए ये तारे ज़मीं पर। ತಹಸೀಲ್ದಾರ್ ಕಾರ್ಯದರ್ಶಿಗಳು ಸಿಕ್ಯಾಪ್ ಶಿಕ್ಷಣ ಸಂಸ್ಥೆ ಕೋಲಾರ್ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಅದೇ ರೀತಿಯಾಗಿ ಶ್ರೀ ಅಶೋಕ್ ರೆಡ್ಡಿ ಪಾಟೀಲ್, ಶ್ರೀ ಡೋಂಗ್ರಿ ಸಾಬ್ ಜಿ ಹೊನ್ಯಾಳ್ ಉಳ್ಳಾಗಡ್ಡಿ ವ್ಯಾಪಾರಸ್ಥರು ಕೋಲಾರ್, ಶ್ರೀ ಡೋಂಗ್ರಿ ಸಾಬ್ ಬಿ ಜಮಾದಾರ್ ಪ್ರಥಮ ದರ್ಜೆ ಗುತ್ತಿಗೆದಾರರು ಕೋಲಾರ್, ಶ್ರೀ ಹಾಜಿ ಮಲಂಗ್ ಬಿ ಜಮಾದಾರ್ ಪ್ರಥಮ ದರ್ಜೆ ಗುತ್ತಿಗೆದಾರರು ಕೋಲಾರ್, ಶ್ರೀ ಉಸ್ಮಾನ್ ಕೆ ಕಂಕರ್ಪೀರ್ ರಾಜ್ಬಿ ಜಿ ನದಾಬ್ ಉಪಾಧ್ಯಕ್ಷರು ಪಟ್ಟಣ ಪಂಚಾಯತ್ ಕೋಲಾರ್, श्री महबूब आर कलादगी सदस्यರು पಟ್ಟಣ पंचायत कोलार, श्री तौशीफ एस गिरगावी सदस्यರು पಟ್ಟಣ पंचायत कोलार, श्री बनप्प बालगोंड सदस्यರು पಟ್ಟಣ पंचायत कोलार, श्री महांतेश गिड्डबगोड़ सदस्यರು पಟ್ಟಣ पंचायत कोलार। ಅದೇ ರೀತಿಯಾಗಿ श्री इमाम साहब व हादिमनी शिक्षकರು KGS कोलार। ಅದೇ ರೀತಿಯಾಗಿ श्री VH पुरोहित शिक्षकರು सहकारी प्रौಢಶಾಲೆ कोलार, श्री दस्तगीर आर बागवान समाज सेवकರು कोलार, श्री सद्दाम जी ಹೊನ್ಯಾಳ್ रियल एस्टेट कोलार, श्री शिवशरणप्ಪ तडलगी CRP।
ಕಾಲ ठहरा आराम सीधा ठहरा कर पैसा दिख रहा हो ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪೂಜ್ಯರಿಗೂ ಹಾಗೂ ಶಾಸಕರಾಗಿರ್ತಕ್ಕಂಥ ಶಿವಾನಂದ ಎಸ್ ಪಾಟೀಲ್ ಅವರ ಜವಳಿ ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ಕೃಷಿ ಮಾರುಕಟ್ಟೆ ಸಚಿವರು ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಹಾಗೂ ಅವರಿವರೆನ್ನದೇ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರಿಗೂ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಮೊದಲನೆಯದಾಗಿ ಪುರಾಣ ಪಠಣದೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಇದನ್ನು ಹೇಳುವವರು ಅಲ್ ಹಾಜ್ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಅಲ್ ಹಾಜ್ ನಜೀರ್ ಅಹಮದ್ ಪಟೇಲ್ ಹಾಫೀಜ್ ಮೆಹಬೂಬಿಯಾ ಮಸ್ಜಿದ್ ಕೋಲಾರ್ ಇವರಿಂದ. أعوذ بالله من الشيطان الرجيم. بسم الله الرحمن الرحيم. ربنا إني أسكنت من ذريتي بواد غير ذي زرع عند بيتك المحرم ربنا ليقيموا الصلاة فاجعل أفئدة من الناس تهوي إليهم وارزقهم من الثمرات لعلهم يشكرون ربنا إنك تعلم ما نخفي وما نعلن وما يخفى على الله من شيء في الأرض ولا في السماء الحمد لله الذي وهب لي على الكبر إسماعيل وإسحاق إن ربي لسميع الدعاء رب اجعلني مقيم الصلاة ومن ذريتي ربنا وتقبل دعاء ربنا اغفر لي ولوالدي وللمؤمنين يوم يقوم الحساب صدق الله العظيم. 5ನೇ ತರಗತಿ ವಿದ್ಯಾರ್ಥಿಗಳಿಂದ
ಔಜು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾ. ಸೃಷ್ಟಿಯನ್ನು ಸೃಷ್ಟಿಸಿದ ಸೃಷ್ಟಿಕರ್ತನಾದ ಆ ಅಲ್ಲಾಹನನ್ನು ನನ್ನ ಮನದ ಅಂತರಾಳದಲ್ಲಿ ನೆನೆಯುತ್ತಾ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ಅದು ಕೂಡ ನಿಮ್ಮ ದಾನ. ನಿಮ್ಮ ದಾನವನ್ನುಂಡು ಅನ್ಯರಿಗೆ ಹೊಗಳುವ ಪುಣ್ಯಗಳನ್ನೇನೆಂಬೆ ರಾಮನಾಥ ಎಂಬ ವಚನದ ಮೂಲಕ ಅನಾಥ ಮಕ್ಕಳ ಮುಂದೆ ನಿಮ್ಮ ಮಕ್ಕಳನ್ನು ಮುದ್ದಿಸಬೇಡಿ. ನೀವು ನಿಮ್ಮ ಮಕ್ಕಳನ್ನು ಮುದ್ದಿಸುವಿಕೆ ಆ ಅನಾಥ ಮಕ್ಕಳಿಗೆ ಅವರ ತಂದೆ ತಾಯಿಯ ನೆನಪನ್ನು ತರಬಹುದು ಎಂಬ ಮಾತನ್ನು ಮಾನವೀಯತೆಯಿಂದ ಸಾರಿದ ಮಹಾನ್ ಮಾನವತಾವಾದಿ ನಮ್ಮ ನಿಮ್ಮೆಲ್ಲರ ಪ್ರವಾದಿ ಹಜರತ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಾರ್ಗಾಹೆ ರಿಸಾಲದಲ್ಲಿ ಮನದ ಅಂತರಾಳದಿಂದ ಕೋಟಿ 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 ದುರ್ದು ಸಲಾತು ಸಲಾಮುಗಳನ್ನು ಅರ್ಪಿಸುತ್ತಾ, BA ಕರೀಂ ಎಜುಕೇಷನ್ ಆ್ಯಂಡ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಕೋಲಾರ್ ಇದರ ಸಂಯುಕ್ತ ಆಶ್ರಯದಲ್ಲಿ ಆಕ್ಸ್ಫರ್ಡ್ ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ಶಾಲೆಯ 16ನೇ ವಾರ್ಷಿಕ ಸ್ನೇಹ ಸಮ್ಮೇಳನ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಅಲ್ಹಾಜ್ ನಜೀರ್ ಅಹಮದ್ ಪಟೇಲ್, ಹಾಫೀಜ್ ಮೆಹಬೂಬಿಯಾ ಮಸ್ಜಿದ್ ಕೋಲ್ಹಾರ್ ಗುರುಗಳಿಗೆ ಶಾಲಾ ಆಡಳಿತ ಮಂಡಳಿ ಪರವಾಗಿ, ಮುಖ್ಯ ಗುರುಗಳ ಪರವಾಗಿ, ಸಿಬ್ಬಂದಿ ವರ್ಗದ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಶಕೀಲ್ ಜಮಾದಾರ್ ಅವರು ಬಂದು ಗುರುಗಳಿಗೆ ಸನ್ಮಾನಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಓಯ್ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಘನಮಹಾಪೂಜ್ಯ ಧರ್ಮರತ್ನ ಭಾರತ ಭೂಷಣ ಶ್ರೀ ಡಾಕ್ಟರ್ ಕೈಲಾಸನಾಥ ಮಹಾಸ್ವಾಮಿಗಳು, ಶೀಲವಂತ್ ಹಿರೇಮಠ್ ಕೋಲಾರ್ ಗುರುಗಳಿಗೂ ಕೂಡ ಆಡಳಿತ ಮಂಡಳಿ ಪರವಾಗಿ, ಮುಖ್ಯ ಗುರುಗಳ ಪರವಾಗಿ, ಸಿಬ್ಬಂದಿ ವರ್ಗದ ಪರವಾಗಿ ಮತ್ತು ವಿದ್ಯಾರ್ಥಿನಿಯರ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ, ಗುರುಗಳಿಗೆ ಆಕ್ಸ್ಫರ್ಡ್ ಪೂರ್ವ ಪ್ರಾಥಮಿಕ ಹಾಗೂ ಕಿರಿಯ ಪ್ರಾಥಮಿಕ ಶಾಲೆಯ ಅಧ್ಯಕ್ಷರಾದಂತಹ ಅಬ್ದುಲ್ ರಜಾಕ್ ಎನ್ ಪರಾಶೋಲೆ ಅವರು ಬಂದು ಸನ್ಮಾನಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಪಟ್ಟಣ ಪಂಚಾಯತಿ ಸದಸ್ಯರು ಎಲ್ಲಿದ್ದರೂ ವೇದಿಕೆಯ ಮೇಲೆ ಹಾಜರಾಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಅಬ್ದುಲ್ ರಜಾಕ್ ಎನ್ ಪರಾಶೋಲೆ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಶ್ರೀ ಮೆಹಬೂಬಾರ್ ಕಲಾದ್ಗಿ ಸದಸ್ಯರು ಪಟ್ಟಣ ಪಂಚಾಯತ್ ಕೋಲಾರ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಅದೇ ರೀತಿಯಾಗಿ ಶ್ರೀ ಅನ್ವರ್ ಹುಸೇನ್ ಕಂಕರ್ಪೇರ್ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ ನಜೀರ್ ಅಹಮದ್ ಆರ್ ಪರಾಶೋಲೆ, ದ್ವಿತೀಯ ದರ್ಜೆ ಸಹಾಯಕರು KVJNL ಮಟ್ಯಾಳ್ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಡಳಿತ ಮಂಡಳಿ ಪರವಾಗಿ, ಸಿಬ್ಬಂದಿ ವರ್ಗದ ಪರವಾಗಿ, ಮುಖ್ಯ ಗುರುಗಳ ಪರವಾಗಿ, ವಿದ್ಯಾರ್ಥಿನಿಯರ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಜುಮಾಲ್ ತಿಗಿರಿ ವಿಧಿಯವರು ಬಂದು ಸನ್ಮಾನಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿದಂತಹ ಶ್ರೀ ಜಹೀರುದ್ದೀನ್ ಪಾಷಾ ಪಟವಾರಿ, ಪಡಿತರ ವಿತರಕರ ಜಿಲ್ಲಾ ಉಪಾಧ್ಯಕ್ಷರು ರಾಯಚೂರು ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಡಳಿತ ಮಂಡಳಿಯ ಪರವಾಗಿ, ಸಿಬ್ಬಂದಿ ವರ್ಗದ ಪರವಾಗಿ, ಮುಖ್ಯ ಗುರುಗಳ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಮಸ್ತಾನ್ ಮನ್ನಾಬಾಯಿ ಅವರು ಒಂದು ಸನ್ಮಾನಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ.
ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಡೋಂಗ್ರಿ ಸಾಬ್ ಬಿ ಜಮಾದಾರ್ ಪ್ರಥಮ ದರ್ಜೆ ಗುತ್ತಿಗೆದಾರರು ಕೋಲಾರ್, ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇವರಿಗೆ ಸೈಯದ್ ಸಾರೋಡ್ ಅವರು ಒಂದು ಸನ್ಮಾನಿಸಬೇಕಂತ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಶ್ರೀ ಎಸ್.ಎಂ. ಡಾಂಗೆ ಚಿತ್ರಕಲೆ ಶಿಕ್ಷಕರು ಸಿಗಾ ಪ್ರೌಢಶಾಲೆ ಕೋಲಾರ್, ಗುರುಗಳಿಗೂ ಕೂಡ ಆಡಳಿತ ಮಂಡಳಿ ಪರವಾಗಿ, ಮುಖ್ಯ ಗುರುಗಳ ಪರವಾಗಿ, ಸಿಬ್ಬಂದಿ ವರ್ಗದ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇವರಿಗೆ ಸಲೀಂ ಮುದೋಳಿ ಅವರು ಬಂದು ಸನ್ಮಾನಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀಮತಿ ರಾಜ್ಬಿ ಜಿ ನದಾಬ್ ಉಪಾಧ್ಯಕ್ಷರು ಪಟ್ಟಣ ಪಂಚಾಯತ್ ಕೋಲಾರ್, ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇವರಿಗೆ ಶ್ರೀಮತಿ ಹಮೀದಾ ಬೇಗಂ ಪರಾಶ್ವಾಲೆ ಆಡಳಿತಾಧಿಕಾರಿಗಳು ಆಕ್ಸ್ಫರ್ಡ್ ಪೂರ್ವ ಪ್ರಾಥಮಿಕ ಹಾಗೂ ಪ್ರಾಥಮಿಕ ಶಾಲೆ ಕೋಲಾರ್, ಇವರು ಒಂದು ಸನ್ಮಾನಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಶ್ರೀ ಮೆಹಬೂಬಾರ್ ಕಲಾದಗಿ ಸದಸ್ಯರು ಪಟ್ಟಣ ಪಂಚಾಯತ್ ಕೋಲಾರ್, ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಡಳಿತ ಮಂಡಳಿ ಪರವಾಗಿ, ಮುಖ್ಯ ಗುರುಗಳ ಪರವಾಗಿ, ಸಿಬ್ಬಂದಿ ವರ್ಗದ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇವರಿಗೆ ಡೋಗ್ರಿ ಸಾಬ್ ಮನ್ನಾವರು ಒಂದು ಸನ್ಮಾನಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ತೇನೆ. ಅನ್ವರ್ ಹುಸೇನ್ ಕಂಕರ್ಪೀರ್ ಸದಸ್ಯರು ಪಟ್ಟಣ ಪಂಚಾಯತ್ ಕೋಲಾರ್, ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇವರಿಗೆ ನಿಜಾಮ್ ಜಮಾದಾರ್ ಅವರು ಬಂದು ಸನ್ಮಾನಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ತೇನೆ. ಅದೇ ರೀತಿಯಾಗಿ ಕಾರ್ಯಕ್ರಮ ರಿಯಲ್ ಎಸ್ಟೇಟ್ ಕೋಲಾರ್, ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇವರಿಗೆ ಆಕ್ಸ್ಫರ್ಡ್ ಪೂರ್ವ ಪ್ರಾಥಮಿಕ ಹಾಗೂ ಪ್ರಾಥಮಿಕ ಶಾಲೆಯ ಕಾರ್ಯದರ್ಶಿಗಳಾದಂತಹ ರಾಜ್ ಅಹಮದ್ ಪರಾಶ್ವಾಲೆ ಅವರು ಬಂದು ಸನ್ಮಾನಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀ ಇಮಾಮ್ ಸಾಬ್ ಹಾದಿಮನಿ ಶಿಕ್ಷಕರು ಕೆಜಿಎಸ್ ಶಾಲೆ ಕೋಲಾರ್, ಗುರುಗಳಿಗೂ ಕೂಡ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇವರಿಗೆ ಏಜಾಜ್ ನದಾಬರು ಒಂದು ಸನ್ಮಾನಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀ ತೌಶೀಫ್ ಗಿರ್ಗಾವಿ ಸದಸ್ಯರು ಪಟ್ಟಣ ಪಂಚಾಯತ್ ಕೋಲಾರ್, ಇವರು ಕೂಡ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ.
ರೀತಿಯಾಗಿ ಶ್ರೀ ಸಂಗಮೇಶ್ ದಶವಂತ್ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಕೋಲಾರ ಗುರುಗಳಿಗೂ ಕೂಡ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇವರಿಗೆ ಮಸ್ತಾನ್ ಮನ್ನಾಬಾಯಿ ಇರುವುದು ಸನ್ಮಾನಿಸಬೇಕೆಂದು ಅವರಿಗೆ ಕೇಳಿಕೊಳ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀ ತೌಶೀಫ್ ಎಸ್ ಗಿರ್ಗಾಮಿ ಪಟ್ಟಣ ಪಂಚಾಯತ್ ಸದಸ್ಯರು ಕೋಲಾರ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇವರಿಗೆ ಮೆಹಬೂಬ್ ಪಾಷಾ ಅವರು ಬಂದು ಸನ್ಮಾನಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮಕ್ಕೆ ಇನ್ನೂರು ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ನೂರ್ ಅಹಮದ್ ತಹಸೀಲ್ದಾರ್ ವ್ಯಾಪಾರಸ್ಥರು ಕೋಲಾರ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇವರಿಗೆ ಮುನ್ನಾ ಔಟಿ ಅವರು ಒಂದು ಸನ್ಮಾನಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀಮತಿ ಹಜರತಮ್ಮ ಎಲ್ ಬಕಾಲಿ ಮಾಜಿ ಸದಸ್ಯರು ಗ್ರಾಮ ಪಂಚಾಯತ್ ಕೋಲಾರ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇವರಿಗೆ ರೇಣುಕಾ ಉಕ್ಲಿ ಗುರುಮಾತೆಯರು ಒಂದು ಸನ್ಮಾನಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ತೇವೆ. ಚಂದ, ನವೀನಿಗೆ ನರ್ತನ ಚಂದ, ತಾಯಿಗೆ ಮಗು ಚಂದ, ಶಿಕ್ಷಕರಿಗೆ ವಿದ್ಯಾರ್ಥಿ ಚಂದ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಚಂದವೂ ಚಂದ ಎಂದು ಹೇಳುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ನಮಸ್ಕಾರಗಳು, ಶರಣುಗಳು, ಸಲಾಮುಗಳು. ಶಾಲೆಯವರಿಂದ ಅಲ್ಲಾಹನನ್ನು ಮನದಲ್ಲಿ ನೆನೆಯುತ್ತಾ BAK ಎಜುಕೇಷನ್ ಆ್ಯಂಡ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ನ ಅಡಿಯಲ್ಲಿ ಸ್ಥಾಪಿತವಾದಂತಹ ಆಕ್ಸ್ಫರ್ಡ್ ಪೂರ್ವ ಪ್ರಾಥಮಿಕ ಹಾಗೂ ಪ್ರಾಥಮಿಕ ಶಾಲೆಯ 16ನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಸಮಾರಂಭಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿದಂತಹ ನಮ್ಮ ಗುರುಗಳಾದಂತಹ ಅಲ್ಹಾಜ್ ನಜೀರ್ ಅಹಮದ್ ಪಟೇಲ್ ಹಾಫೀಜ್ ಮೆಹಬೂಬಿಯಾ ಮಸ್ಜಿದ್ ಕೋಲ್ಹಾರ್ ಇವರೇ, ಅದೇ ರೀತಿಯಾಗಿ ಮತ್ತೋರ್ವ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ನಮ್ಮ ಶಾಲೆ ಪಾಲಕರು ಹಾಗೂ ಊರಿನ ಪೂಜ್ಯರಾದಂತಹ ಗಣಮಹಾ ಪೂಜ್ಯ ಧರ್ಮರತ್ನ ಶ್ರೀ ಡಾಕ್ಟರ್ ಕೈಲಾಸನಾಥ್ ಮಹಾಸ್ವಾಮಿಗಳು ಶೀಲ್ವಂತ್ ಹಿರೇಮಠ್ ಕೋಲ್ಹಾರ್ ಇವರೇ, ಅದೇ ರೀತಿಯಾಗಿ ಅತಿಥಿ ಮಹೋದಯರೇ, ಪಾಲಕರೇ, ಊರಿನ ಗಣ್ಯಮಾನ್ಯರೇ ಹಾಗೂ ಮುದ್ದು ವಿದ್ಯಾರ್ಥಿಗಳೇ, ಕ್ಷಣ ಕ್ಷಣಕ್ಕೂ ಖುಷಿ, ಕ್ಷಣ ಕ್ಷಣಕ್ಕೂ ಖುಷಿ ನೀಡುವಂತಿರಬೇಕು ಶಿಕ್ಷಣ, ಯಾವತ್ತೂ ನಿಲ್ಲಬಾರದು ಶಿಕ್ಷಣದ ಪಯಣ, ಕೋಗಿಲೆಯೇ ನಾದದಂತಿರಬೇಕು
ಶಿಕ್ಷಣದ ಕಂಪನ ಎಂದು ನುಡಿಮುತ್ತನ್ನು ಹೇಳುತ್ತಾ ನಮ್ಮ ಶಾಲೆಯಲ್ಲಿ ನಡೆದಂತಹ ಒಂದು ವರ್ಷದಲ್ಲಿ ಯಾವ ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅನ್ನೊಂದು ಹೇಳುತ್ತಾ ಈಗ ಸಾಯಂಕಾಲ ಸಮಯದಲ್ಲಿ ಸ್ಕ್ರೀನಲ್ಲಿ ನೀವು ನೋಡಿರಬಹುದು ಫುಡ್ ಫೆಸ್ಟಿವಲ್ಸ್ ಅಂತ ಹೇಳಿ ಮಕ್ಕಳು ಯಾವ ರೀತಿ ತಮ್ಮ ನಿತ್ಯ ಜೀವನದಲ್ಲಿ ಶಿಕ್ಷಣದ ಜೊತೆಗೆ ಯಾವ ರೀತಿ ವ್ಯವಹಾರವನ್ನು ಮಾಡಬೇಕು ಅನ್ನೋದನ್ನು ಆ ಕಾರ್ಯಕ್ರಮದ ಮೂಲಕ ಮಕ್ಕಳಿಗೆ ತಿಳಿಸಿಕೊಟ್ಟಿದ್ದಾರೆ. ಅದೇ ರೀತಿ ಮಕ್ಕಳ ದಿನಾಚರಣೆ ಮತ್ತೆ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ಪ್ರಾರಂಭವಾದಾಗ ಕಡಿಮೆ ದಾಖಲಾತಿಯಿಂದ ಇಂದು 300ಕ್ಕೂ ಅಧಿಕ ಮಕ್ಕಳು ದಾಖಲಾತಿಯನ್ನು ಪಡೆದುಕೊಂಡಿದ್ದಾರೆ. ಅಂದರೆ ಇದಕ್ಕೆ ಕಾರಣ ನಮ್ಮ ಶಾಲೆಯಲ್ಲಿರುವಂತಹ ಉತ್ತಮವಾದಂತಹ ವಾತಾವರಣ ಅಂತ ಹೇಳಲು ನಾನು ಹೆಮ್ಮೆ ಪಡುತ್ತೇನೆ. ಅದೇ ರೀತಿಯಾಗಿ ಏನಾದರೂ ಆಗು ಮೊದಲು ನೀನು ಮಾನವನಾಗು ಅಂತ ಹೇಳಿ ಹೇಳ್ತಾರ. ಯಾಕಪ್ಪ ಅಂತ ಮಾನವ ಮೌಲ್ಯಗಳನ್ನು ನಾವು ಹೇಳಿಕ್ಕೆ ಇಚ್ಛಿಸ್ತೀವಿ ಅಂತಂದ್ರೆ ಚಿಕ್ಕ ಮಕ್ಕಳಿದ್ದಾಗ ನಾವು ಯಾವ ರೀತಿ ಅವರಿಗೆ ಪ್ರೀತಿ ವಾತ್ಸಲ್ಯವನ್ನು ಧಾರೆ ಎರಿತೀವಿ ಅದೇ ರೀತಿ ನಾವು ಮುಪ್ಪಾವಸ್ಥೆಯಲ್ಲಿ ವೃದ್ಧಾಪ್ಯ ವಯಸ್ಸಾದಾಗ ಅದೇ ಮಕ್ಕಳು ನಮಗೆ ತಿರಸ್ಕಾರ ಮಾಡ್ತಾರ. ಆ ತಿರಸ್ಕಾರವನ್ನು ಮಾಡಬಾರ್ದು ಅಂತ ಹೇಳಿ ನಾವು ಏನು ಮಾಡ್ತೀವಿ ಅಂತಂದ್ರೆ ಆ ಮಕ್ಕಳಲ್ಲಿ ಶಿಕ್ಷಣ ಜೊತೆಗೆ ಉತ್ತಮವಾದಂತಹ ಮೌಲ್ಯಗಳನ್ನು ಕೂಡ ನಾವು ನಮ್ಮ ಶಾಲೆಯಲ್ಲಿ ಕಲಿಸಿಕೊಡುತ್ತೇವೆ. ಉದಾಹರಣೆಗಳನ್ನು ನೀವು ನೋಡಿರಬಹುದು. ತಂದೆ ತಾಯಿನ ಶಿಕ್ಷಣ ಕೊಡಿಸಿರ್ತಾರ ಮಕ್ಕಳಿಗೆ ಉನ್ನತವಾದಂತಹ ಹುದ್ದೆಗಳನ್ನು ಅಲಂಕರಿಸಿದ ಮೇಲೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಮೆರಿಕಾದಲ್ಲಿ ಹೋಗ್ತಾರ, ಇಲ್ಲಾಂದ್ರೆ ಇಂಗ್ಲೆಂಡ್ದಲ್ಲಿ ಹೋಗಿ ಸೆಟ್ಲ್ ಆಗ್ಬಿಡ್ತಾರ. ಆ ಮಕ್ಕಳಲ್ಲಿ ಆ ಭಾವನೆಯನ್ನು ಬರಬಾರ್ದು. ತಂದೆ ತಾಯಿಯನ್ನು ನೋಡುವಂತ ಒಂದು ಭಾವನೆಯನ್ನು ಬರಬೇಕು ಅಂತಂದ್ರೆ ಅವರಲ್ಲಿ ನಾವು ಏನ್ ಮಾಡಬೇಕು ಅಂತಂದ್ರೆ ಮೌಲ್ಯಗಳನ್ನು ಬಿತ್ತಬೇಕು. ಇದರಲ್ಲಿ ಪಾಲಕರು ಪಾತ್ರ ಬಹಳ ಮುಖ್ಯ. ಶಾಲೆಯಲ್ಲಿರುವಂತಹ ಶಿಕ್ಷಕರು ಕೂಡ ನಿಲ್ಬೇಕಾಯಿತು. ನಮ್ಮ ಶಾಲೆಯಲ್ಲಿ ನವೋದಯ, ಕಿತ್ತೂರು, ಮುರಾರ್ಜಿ, ಆದರ್ಶ ಇನ್ನೂ ಅನೇಕ ವಸತಿ ಶಾಲೆಗಳಲ್ಲಿ ಪೂರ್ವ ತರಬೇತಿಯನ್ನು ಪಡೆದು ಮಕ್ಕಳು ಆಯ್ಕೆಯಾಗಿದ್ದಾರೆ. 100ಕ್ಕೆ 98, 99 ಅಂಕಗಳನ್ನು ಪಡೆದಿದ್ದಾರೆ. ಇದಕ್ಕೆ ಕಾರಣ ನಮ್ಮ ಶಾಲೆಯಲ್ಲಿರುವ ಶಿಕ್ಷಣದ ಗುಣಮಟ್ಟ ಎಂದು ಹೇಳಲು ನಮಗೆ ಹೆಮ್ಮೆ ಎನಿಸುತ್ತದೆ. ಅನೇಕ ಮಕ್ಕಳು ಆಯ್ಕೆಯಾಗಿ ಶಾಲೆಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಉದಾಹರಣೆಗೆ ನಮ್ಮ ಸಹೋದರಿಯ ಒಬ್ಬ ಮಗಳು ಅವರು ಶಾಲೆಯಲ್ಲಿ ಒಂದು ಘಟನೆ ಆಗಿದ್ದನ್ನು ಹೇಳ್ತಾಳ. ಏನಪ್ಪಾ ಅಂತಂದ್ರೆ 2025-26ರಲ್ಲಿ ಆಯ್ಕೆಯಾಗಿ ಮುರಾರ್ಜಿ ಶಾಲೆಯಲ್ಲಿ ಎಷ್ಟು ಮಕ್ಕಳು ಇರ್ತಾರಪ್ಪ ಅಂತಂದ್ರೆ 500-1000 ಮಕ್ಕಳು ಇರುವಂತಹ ಒಂದು ಶಾಲೆಗಳು ಮುರಾರ್ಜಿ ಶಾಲೆಗೆ. ನಮ್ಮ ಶಾಲೆಯಲ್ಲಿ 5ನೇ ತರಗತಿಯಲ್ಲಿ ತರಬೇತಿಯನ್ನು ಪಡೆದು ಎಕ್ಸಾಮ್ ಅನ್ನು ಬರೆದು ಆಯ್ಕೆ ಆದಂತಹ ಮಗು ಆ ಶಾಲೆಯಲ್ಲಿ ಹೋದ್ಮೇಲೆ ಆ ಶಾಲೆಯಲ್ಲಿ ವರ್ಗಗಳನ್ನು ಇಂಗ್ಲಿಷ್ನಲ್ಲಿ 300-500ವರೆಗೆ ಹೇಳ್ತಾನಂತೆ. ಅಲ್ಲಿ ಇರುವಂತಹ ಶಿಕ್ಷಕರು ಕೇಳಿದ್ರೆ ಏನಪ್ಪ ನೀನು ಯಾವ ಶಾಲೆಯಿಂದ ಓದ್ ಬಂದಿದ್ದೀಯ ಅಂತ ಹೇಳಿ ಕೇಳಿದ್ರಂತ. ಆ ಶಾಲೆಯಲ್ಲಿ ಶಿಕ್ಷಕರು ಆ ಶಾಲೆ ಹೆಸರು ಆಕ್ಸ್ಫರ್ಡ್ ಕೋಲಾರ್ ಅಂತ ಹೇಳಿದಂತ ಆ ಮಗು. ಇದಕ್ಕಿಂತ ನಮ್ಮ ಹೆಮ್ಮೆಯ ವಿಷಯ ಏನು? ನಮ್ಮ ಶಿಕ್ಷಣ ಸಂಸ್ಥೆಗೆ ನಾವು ತೆಗೆದಂತಹ ನಮ್ಮ ತಂದೆಯವರು ತೆಗೆದಂತಹ ಈ ಶಿಕ್ಷಣ ಸಂಸ್ಥೆ ನಮ್ಮ ಶಾಲೆಯಲ್ಲಿರುವಂತಹ ಶಿಕ್ಷಕರು ಆ ಮಗುವಿಗೆ ಕೊಟ್ಟಂತಹ ಒಂದು ಶಿಕ್ಷಣ, ಒಂದು ಕಾಣಿಕೆ, ವಿದ್ಯೆ ಅನ್ನೋದು ನಮ್ಮ ಶಾಲೆ ಅಲ್ಲಿ ಗುರುತಿಸಲ್ಪಡ್ತು. ಅಲ್ಲಿ 500 ಇರುವಂತಹ ಮಕ್ಕಳ ಆ ಮಗು ಗುರುತಿಸಲ್ಪಟ್ಟಿತು. ವಿತೌಟ್ ಎಜುಕೇಟಿಂಗ್ ದ ಹಾರ್ಟ್ ಈಸ್ ನಾಟ್ ಎಟ್ ಆಲ್ ಇನ್ ಎಜುಕೇಶನ್ ಅಂತ ಹೇಳಿ. ಅಂದ್ರೆ ಮಾನವತಾವಾದಿ ಅರಿಸ್ಟಾಟಲ್ ಒಂದು ಮಾತನ್ನ ಹೇಳ್ತಾರ, ಹೃದಯಕ್ಕೆ ಶಿಕ್ಷಣವನ್ನು ನೀಡದೆ ಮೆದುಳನ್ನು ಚುರುಕುಗೊಳಿಸುವಂತಹ ಶಿಕ್ಷಣ ಸಮಗ್ರ ಶಿಕ್ಷಣದಿಂದ ಹೊರಗುಳಿಯುತ್ತದೆ ಅಂತ ಹೇಳಿ. ನಮ್ಮ ಶಿಕ್ಷಣ ಹೇಗಿರ್ಬೇಕು ಅಂದ್ರೆ ಹೃದಯಕ್ಕೆ ತಾಕುವಂತ ಶಿಕ್ಷಣ ಇರಬೇಕು, ಬರೇ ಮೆದುಳನ್ನ ಚುರುಕುಗೊಳಿಸುವಂತ ಶಿಕ್ಷಣ ಆಗಿರಬಾರ್ದು ನಮ್ದು ಅಂತ ಹೇಳಿ ಅರಿಸ್ಟಾಟಲ್ ತಮ್ಮ ವಾಕ್ಯದಲ್ಲಿ ಹೇಳ್ತಾರ. ಅದೇ ರೀತಿಯಾಗಿ ನಮ್ಮ ಮನೆಗೆ ಹೋಗ್ಬಾರ್ದು. ಅದರ ಜೊತೆಯಾಗಿ ಕ್ರೀಡೆ, ಸ್ಪರ್ಧೆ, ಸಾಹಿತ್ಯ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾವೇನಿಲ್ಲಿ ಇವತ್ತು ವಾರ್ಷಿಕೋತ್ಸವದಲ್ಲಿ ಹಮ್ಮಿಕೊಂಡಿದ್ದೇವೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿಯೊಂದರಲ್ಲಿನೂ ಭಾಗವಹಿಸಿಯಲ್ಲಿ ನಾವು ಕೊಡುತ್ತಿದ್ದೇವೆ. ಆಮೇಲೆ ನಮ್ಮ ಶಾಲೆಯಲ್ಲಿ
ಪಾಲಕರಲ್ಲಿ ಒಬ್ಬರಾದಂತಹ ಪಾಲಕರು ಯಾರಪ್ಪ ಅಂದರೆ ಪೂಜ್ಯರು, ಊರಿನ ಪೂಜ್ಯರು. ಅವರಿಗೆ ಶ್ರೀ ಭಾರತ ಭೂಷಣ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿದೆ. ಅಂದರೆ ನಮಗೆ ಬಹಳ ಹೆಮ್ಮೆ ಅನ್ನಿಸ್ತದೆ ಅವರಿಗೆ ಸಿಕ್ಕಂತಹ ಒಂದು ಪ್ರಶಸ್ತಿ. ಅವರು ಪಾರಂಪರ ಅಂತ ಹೇಳಿ 48 ನಿಮಿಷದಲ್ಲಿ ಹೇಳಿದರು. ಅಂತಹ ಒಂದು ಪ್ರಶಸ್ತಿಯನ್ನು ನಮ್ಮ ಪೂಜ್ಯರು ವಹಿಸ್ಕೊಂಡಿದ್ದಾರೆ, ಅವರಿಗೆ ಲಭಿಸಿದೆ. ನಮಗೆ ಬಹಳ ಸಂತೋಷವಾಗುತ್ತದೆ. ಅವರು ಕಾರ್ಯಕ್ರಮದಲ್ಲಿ ನನಗೆ ಬರಲಿಕ್ಕೆ ಆಗಲಿಲ್ಲ. ಆ ಪೂಜ್ಯರಿಗೆ ನಾನು ನಮಸ್ಕಾರವನ್ನು ಹೇಳುತ್ತಾ, ನನಗೆ ವೇದಿಕೆ ಮೇಲೆ ಮಾತನಾಡಲು ಒಂದೆರಡು ನಿಮಿಷಗಳನ್ನು ಕೊಟ್ಟಂಥ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಪ್ರಾಸ್ತಾವಿಕ ನುಡಿ ಹೇಳಿರ್ತಕ್ಕಂಥ ಹಮೀದಾ ಬೇಗಂ ಪಾರಸ್ವಾಲ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಉದ್ಘಾಟನೆ ಕಾರ್ಯಕ್ರಮ, ಅದರ ಜೊತೆಗೆ ದೀಪ ಬೆಳಗಿಸುವ ಕಾರ್ಯಕ್ರಮ. ಎಲ್ಲ ಅತಿಥಿ ಮಹೋದಯರು ಉದ್ಘಾಟನೆ ಕಾರ್ಯಕ್ರಮ ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲ ಮಕ್ಕಳು ಚಪ್ಪಾಳೆ ಮೂಲಕ ಅದೇ ರೀತಿಯಾಗಿ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಜೊತೆಗೆ ದೀಪ ಬೆಳಗಿಸುವ ಕಾರ್ಯಕ್ರಮವನ್ನು ಧನ್ಯವಾದಗಳು. ಶ್ರೀ ಹರ್ಷದ್ ರಾಯಚೂರು ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇವರಿಗೆ ಅಯಾಜ್ ಮುನ್ನಾಸ್ ಅವರು ಬಂದು ಸನ್ಮಾನಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಪತ್ರಕರ್ತರಾಗಿ ಆಗಮಿಸಿದಂತಹ ಶ್ರೀ ಇರ್ಫಾನ್ ಬೆಳಗಿ ಇವರಿಗೂ ಕೂಡ ಆಡಳಿತ ಮಂಡಳಿಯ ಪರವಾಗಿ, ಮುಖ್ಯ ಗುರುಗಳ ಪರವಾಗಿ, ಸಿಬ್ಬಂದಿ ವರ್ಗದ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇವರಿಗೆ ರಾಜ್ ಅಹಮದ್ ಪರಾಶರ್ ಅವರು ಒಂದು ಸನ್ಮಾನಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ರಾಜ್ ಅಹಮದ್ ಪರಾಶರ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು ಎಂದು ಹೇಳುತ್ತಾ 2025ನೇ ಸಾಲಿನಲ್ಲಿ ಮುರಾರ್ಜಿ ಶಾಲೆಗೆ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ. ಮೊದಲನೆಯದಾಗಿ ಸಾಜಿದಾ ಅಬ್ದುಲ್ ಸಾಬ್ ಅತ್ತಾರ್, ಮಹಬೂಬ್ ಮಾರೂಫ್ ಹನ್ವಾಡ್, ಜಾವೀದ್ ಫಕೀರ್ ಸಾಬ್ ತೊಣಶಾಲ್, ಅಯಾನ್ ಗಂಜಾಳ ಈ 4 ವಿದ್ಯಾರ್ಥಿಗಳು ಮುರಾರ್ಜಿ ವಸತಿ ಶಾಲೆಗೆ ಆಯ್ಕೆಯಾಗಿದ್ದಾರೆ. ಈಗ ಆ ವಿದ್ಯಾರ್ಥಿಗಳಿಗೆ ವೇದಿಕೆಯ ಮೇಲೆ ಆಸೀನರ್ತಕ್ಕಂಥ ಪೂಜ್ಯರು ಹಾಗೂ ಅತಿಥಿ ಮಹೋದಯರು ಸನ್ಮಾನ ಮಾಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಜಾವೀದ್ ಫಕೀರ್ ಸಾಬ್ ತೊಣಶಾಲ್, ಅಯಾನ್ ಗಂಜಾಳ್ ಎಲ್ಲ ಅತಿಥಿ ಮಹೋದಯರು ಹಾಗೂ ಪೂಜ್ಯರು ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಸಾಲಿನಲ್ಲಿ ಮುರಾರ್ಜಿ ವಸತಿ ಶಾಲೆಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಸನ್ಮಾನ.
ಹಾಗೂ ಸನ್ಮಾನ ಮಾಡಿರ್ತಕ್ಕಂಥ ಎಲ್ಲ ಪೂಜ್ಯರಿಗೂ ಹಾಗೂ ಅತಿಥಿ ಮಹೋದಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನದ ನಿಮಿತ್ತವಾಗಿ ಹಲವಾರು ವಿದ್ಯಾರ್ಥಿಗಳಿಗೆ ಹಲವಾರು ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಅದರಲ್ಲಿ ಅನೇಕ ವಿದ್ಯಾರ್ಥಿಗಳು ಭಾಗವಹಿಸಿ ಬಹುಮಾನಗಳನ್ನು ಪಡೆದುಕೊಂಡಿದ್ದಾರೆ. ಮೊದಲನೇದಾಗಿ LKG ವಿದ್ಯಾರ್ಥಿಗಳಿಗೆ ಶ್ರಾವ್ಯ ಮೇಲ್ಗಿರಿ, ಲೀತಿಕಾ ಶ್ರೀ ದ್ವಿತೀಯ, ಮಹಾಯರಾ ಮನ್ನಾಬಾಯಿ ತೃತೀಯ, ಅರ್ಹಾನ್ ಮನ್ನಾಬಾಯಿ ಪ್ರಥಮ, ಆಯಿಲ್ ಹುಲಕುಂದ ದ್ವಿತೀಯ, ಜಯಾನ್ ಹವಾಲ್ದಾರ್ ತೃತೀಯ. ಬೆಸ್ಟ್ ಆದರ್ಶ ವಿದ್ಯಾರ್ಥಿಯಾಗಿ ವೈಷ್ಣವಿ ಗೋಕಾವಿ ಆಯ್ಕೆಯಾಗಿದ್ದಾರೆ. ಈ ಎಲ್ಲ LKG ವಿದ್ಯಾರ್ಥಿಗಳು ವೇದಿಕೆಯ ಮೇಲೆ ಬಂದು ಬಹುಮಾನವನ್ನು ಪೂಜ್ಯ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಅಲ್ಹಾಜ್ ನಜೀರ್ ಅಹಮದ್ ಪಟೇಲ್ ಹಾಫೀಜ್ ಮೆಹಬೂಬಿಯಾ ಮಸೀದ್ ಕೋಲಾರ ಹಾಗೂ ಇನ್ನೋರ್ವ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಗನ್ನಮಠ ಪರಮ ಪೂಜ್ಯ ಧರ್ಮರತ್ನ ಶ್ರೀ ಡಾಕ್ಟರ್ ಕೈಲಾಸನಾಥ ಮಹಾಸ್ವಾಮಿಗಳು ಸೀಲ್ವಂತ್ ಹಿರೇಮಠ ಇವರು ಸನ್ಮಾನಿಸಬೇಕೆಂದು ಕೊಳ್ಳುತ್ತೇನೆ. ಪ್ರಶಸ್ತಿ ಪ್ರದಾನ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಶ್ರಾವ್ಯ ಮೇಲ್ಗಿರಿ ಪ್ರಥಮ ಸ್ಥಾನ, ಲಿತಿಕಾ ಶ್ರೀ ದ್ವಿತೀಯ, ಸುಲಕುಂದ್ ದ್ವಿತೀಯ, ಜಯಾನ್ ಹವಾಲ್ದಾರ್ ತೃತೀಯ. ಆದರ್ಶ ವಿದ್ಯಾರ್ಥಿಯಾಗಿ ವೈಷ್ಣವಿ ಗೋಕಾವಿ. ಓದುವ ಸ್ಪರ್ಧೆಯಲ್ಲಿ ಬಹುಮಾನ ಪಡೆದುಕೊಂಡಿರ್ತಕ್ಕಂಥ ಮುದ್ದು ವಿದ್ಯಾರ್ಥಿಗಳಿಗೆ ಮತ್ತು ಆದರ್ಶ ವಿದ್ಯಾರ್ಥಿಗೆ ಆಯ್ಕೆಯಾಗಿರ್ತಕ್ಕಂಥ ವೈಷ್ಣವಿ ಗೋಕಾವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ UKG ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಅದರಲ್ಲಿ ಯಾದವಿ ಗಿಡ್ಡಪ್ಪಗಳು ಪ್ರಥಮ ಸ್ಥಾನ, ಅನಮ್ ಇಮ್ಮನ್ ಅವರ ದ್ವಿತೀಯ ಸ್ಥಾನ, ಆಯತ್ ತಿಗಣಿ ಬಿದಿರಿ ಹಾರಿಸ್ ತಹಸೀಲ್ದಾರ್ ತೃತೀಯ ಸ್ಥಾನ, ಆದರ್ಶ ವಿದ್ಯಾರ್ಥಿಯಾಗಿ ಜಕಿಯಾ ಬಾಗ್ವಾನ್ ಆಯ್ಕೆಯಾಗಿದ್ದಾರೆ. ಈ ಎಲ್ಲ ವಿದ್ಯಾರ್ಥಿಗಳು ವೇದಿಕೆಯ ಮೇಲೆ ಬಂದು ಬಹುಮಾನವನ್ನು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಅಬ್ದುಲ್ ರಜಾಕ್ ನಜೀರ್ ಅಹಮದ್ ಪರಶ್ವಾಲೆ ಅಧ್ಯಕ್ಷರು, BA ಕರೀಂ ಎಜುಕೇಷನ್ ಆ್ಯಂಡ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಹಾಗೂ ಜಹೀರುದ್ದೀನ್ ಬಾಷಾ ಪಟ್ಟವಾರಿ ಪಡಿತರ ವಿತರಕರು ಜಿಲ್ಲಾ ಉಪಾಧ್ಯಕ್ಷರು ರಾಯಚೂರಿವರು ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಯಾದವಿ ಗಿಡ್ಡಪ್ಪಗಳು ಪ್ರಥಮ ಸ್ಥಾನ, ಅನಮ್ ಇಮ್ಮನ್ ಅವರ ದ್ವಿತೀಯ ಸ್ಥಾನ, ಆಯತ್ ತಿಗಣಿ ಬಿದಿರಿ ಹಾಗೂ ಹಾರಿಸ್ ತಹಸೀಲ್ದಾರ್ ತೃತೀಯ ಸ್ಥಾನ, ಆದರ್ಶ ವಿದ್ಯಾರ್ಥಿಯಾಗಿ ಜಕಿಯಾ ಬಾಗ್ವಾನ್. ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ವಿತರಣೆ ಮಾಡತಕ್ಕಂಥ ಅತಿಥಿ ಮಹೋದಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ 1ನೇ ತರಗತಿ ವಿದ್ಯಾರ್ಥಿಗಳಿಗೆ ಪಾರ್ಟ್ಸ್ ಆಫ್ ಬಾಡಿ ದೇಹದ ಭಾಗಗಳನ್ನು ಹೇಳುವ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಅದರಲ್ಲಿ ಪ್ರಥಮ ಸ್ಥಾನ ಜಾಲಿಕ್ ತಹಸೀಲ್ದಾರ್ ಮೊಹಮ್ಮದ್ ಜೈನ್ ಇಮಾನ್ ಅವರ ಪ್ರಥಮ ಸ್ಥಾನ, ಗುರುರಾಜ್ ಗೋಕಾವಿ ದ್ವಿತೀಯ ಸ್ಥಾನ, ಅರ್ಷದ್ ಕಂಕರ್ಪೀರ್ ಹಾಗೂ ಆಜಮ್ ಕೋಲಾರ್ ತೃತೀಯ ಸ್ಥಾನ ಪಡೆದುಕೊಂಡಿದ್ದಾರೆ. ಆದರ್ಶ ವಿದ್ಯಾರ್ಥಿಯಾಗಿ
ಮುಜಿಬ್ ಬಗಲಿ ಅವರು ವಿದ್ಯಾರ್ಥಿ ಆಯ್ಕೆಯಾಗಿದ್ದಾನೆ. ಇವೆಲ್ಲ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬಂದು ಪ್ರಶಸ್ತಿಯನ್ನು ಪಡೆದುಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದರಲ್ಲಿ ವಿದ್ಯಾರ್ಥಿನಿಯರು ಅನ್ವಿತಾ ಯಾದವ್ ಪ್ರಥಮ ಸ್ಥಾನ, ಮಾಹಿನ್ ಮಣ್ಣಾಬಾಯಿ ದ್ವಿತೀಯ ಸ್ಥಾನ, ಅತಿಫಾ ಬಾಗ್ವಾನ್ ದ್ವಿತೀಯ ಸ್ಥಾನ, ರೀದ್ನಾಥ್ ಬೋಲಾ ತೃತೀಯ ಸ್ಥಾನ, ಆದರ್ಶ ವಿದ್ಯಾರ್ಥಿ ಮುಜಿಬ್ ಬಗಲಿ. ಈ 10 ಜನ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬಂದು ಈ ಬಹುಮಾನವನ್ನು ಶ್ರೀಮತಿ ಹಜರತ್ ಮಾಯಲ್ ಪಕಾಲಿ ಪಟ್ಟಣ ಪಂಚಾಯಿತಿ ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯ ಗ್ರಾಮ ಪಂಚಾಯಿತಿ ಕೋಲಾರ ಹಾಗೂ ಶ್ರೀಮತಿ ರಾಜ್ ಬಿ ಜಿ ನದಾಬ್ ಉಪಾಧ್ಯಕ್ಷರು ಪಟ್ಟಣ ಪಂಚಾಯಿತಿ ಕೋಲಾರ ಇವರು ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಅತಿಥಿ ಮಹೋದರಿಗೆ ಸನ್ಮಾನ ಸ್ವೀಕರಿಸಿದ ಮುದ್ದು ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಏರ್ಪಡಿಸಲಾಗಿತ್ತು. ಅದರಲ್ಲಿ ಸನಾ ಉಪ್ಪಂದಿನಿ ಪ್ರಥಮ ಸ್ಥಾನ, ಅನ್ಫಾಲ್ ಮುಲ್ಲಾ ಅರಿಜಾ ಯುಮನ್ ಅವರ್ ದ್ವಿತೀಯ ಸ್ಥಾನ, ಅನ್ವಿತಾ ನಾಟಿಕರ್ ತೃತೀಯ ಸ್ಥಾನ, ಮೊಹಮ್ಮದ್ ಸೋಯಬ್ ಶೇಖ್ ಪ್ರಥಮ ಸ್ಥಾನ, ಆಸಿಫ್ ಕಂಕರ್ ಪೀರ್ ಫರ್ಹಾನ್ ಮಂಗಳವಾಡೆ ದ್ವಿತೀಯ ಸ್ಥಾನ, ನವೀದ್ ನದಾಬ್ ತೃತೀಯ ಸ್ಥಾನ, ಆದರ್ಶ ವಿದ್ಯಾರ್ಥಿಗೆ ಶ್ರದ್ಧಾ ಮಹೇಂದ್ರಕರ್. ಈ 8-9 ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬಂದು ಎಲ್ಲ ಅತಿಥಿ ಮಹೋದಯರು ಬಹುಮಾನ ವಿತರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಪಟ್ಟಣ ಪಂಚಾಯತ್ ಕೋಲಾರ ತೌಸಿಫ್ ಎಸ್ ಗಿರ್ಗಾವ್ ಪಟ್ಟಣ ಪಂಚಾಯತಿ ಸದಸ್ಯರು ಕೋಲಾರ ಇವರು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಸನಾ ಉಪ್ಪುಲಿನಿ, ಅನ್ಫಾಲ್ ಮುಲ್ಲಾ, ಅರಿಜಾ ಇಮ್ಮಾನ್, ನವೀದ್ ನದಾಬ್, ಶ್ರದ್ಧಾ ಮಹೇಂದ್ರಕರ್. ದ್ವಿತೀಯ ಸ್ಥಾನ, ಸುಪ್ರೀತ್ ಎತ್ತಿನಮನೆ ತೃತೀಯ ಸ್ಥಾನ, ಆದರ್ಶ ವಿದ್ಯಾರ್ಥಿಗೆ ಅಲಿನಾ ಕಂಕರ್ ಪೀರ್. ಈ 8 ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬಂದು ಬಹುಮಾನ ಪಡೆದುಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ಬಹುಮಾನವನ್ನು ಸಂಗಮೇಶ್ ದಶವಂತ್ ಸರ್ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಕೋಲಾರ, ನೂರಾಂತಕಲ ಶಿಕ್ಷಕರು ಸಿಕ್ಯಾ PU ಕಾಲೇಜ್ ವಿದ್ಯಾರ್ಥಿ ಇವರಿಗೆ ಬಹುಮಾನ ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೂ ಪ್ರಶಸ್ತಿ ವಿತರಣೆ ಮಾಡತಕ್ಕಂಥ ಅತಿಥಿ ಮಹೋದಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ 4ನೇ ತರಗತಿ ವಿದ್ಯಾರ್ಥಿಗಳಿಗೆ ವಚನಗಳನ್ನು ಹೇಳುವ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಅದರಲ್ಲಿ ಸಬಾ ಅತ್ತಾರ್ ಪ್ರಥಮ ಸ್ಥಾನ, ರೋಶಿನಿ ರಾಠೋಡ್, ಅಂಜುಮ್ ಕೋಲಾರ್ ದ್ವಿತೀಯ ಸ್ಥಾನ, ಅಕ್ಷಯ್ ತಿಮ್ಮಪ್ಪನವರು ಪ್ರಥಮ ಸ್ಥಾನ, ಮತೀನ್ ನದಾಬ್ ದ್ವಿತೀಯ ಸ್ಥಾನ, ಮುದ್ದಸರ್ ಹೊಣ್ಣವಾಡ್ ತೃತೀಯ ಸ್ಥಾನ, ಸಿದ್ಧಾರ್ಥ್ ಹೂಗಾರ್ ತೃತೀಯ ಸ್ಥಾನ, ಆದರ್ಶ ವಿದ್ಯಾರ್ಥಿಯಾಗಿ ದಾವಲ್ ಮಲಿಕ್ ಕಂಕರ್ ಪೀರ್ ಆಯ್ಕೆಯಾಗಿದ್ದಾರೆ. ಈ ಎಲ್ಲ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬಂದು ಸದ್ದಾಂ ಜಿ ಹನ್ಯಾಳ್ ರಿಯಲ್ ಎಸ್ಟೇಟ್ ಕೋಲಾರ ಇವರು ಹಾಗೂ ಎಲ್ಲ ಅತಿಥಿ ಮಹೋದಯರು ವಿದ್ಯಾರ್ಥಿಗಳಿಗೆ ಪ್ರಶಸ್ತಿಯನ್ನು ಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ. ದೇಶ
ಆಗಮಿಸಿರ್ತಕ್ಕಂಥ ಅತಿಥಿ ಮಹೋದಯರಿಗೆ ಹಾಗೂ ಪ್ರಶಸ್ತಿ ಪಡೆದುಕೊಂಡಿರ್ತಕ್ಕಂಥ ಮುದ್ದು ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಕೊನೆಯದಾಗಿ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಕ್ವಿಜ್ ಕಾಂಪಿಟೇಷನ್ ಅನ್ನು ಏರ್ಪಡಿಸಲಾಗಿತ್ತು. ರಸಪ್ರಶ್ನೆ ಕಾರ್ಯಕ್ರಮವನ್ನು ಅದರಲ್ಲಿ ಮೈಬೂಬ್ ಉಪ್ಪಲ್ದಿನ್ನಿ ಹಸನ್ಬಿ ಅರಮನಿ ಪ್ರಥಮ ಸ್ಥಾನ, ನಾಜಿಯಾ ನದಾಫ್ ಇಸ್ಮಾಯಿಲ್ ಜಾಲ್ಗರ್ ದ್ವಿತೀಯ ಸ್ಥಾನ, ಖುಷಿ ಮಹೇಂದ್ರಕರ್ ಫರಾನ್ ಇಂಡಿಕರ್ ತೃತೀಯ ಸ್ಥಾನ, ಆದರ್ಶ ವಿದ್ಯಾರ್ಥಿಯಾಗಿ ಆಯಿಲ್ ರಾಮಪುರ್. ಈ ವಿದ್ಯಾರ್ಥಿಗಳು ವೇದಿಕೆಯ ಮೇಲೆ ಬಂದು ಪ್ರಶಸ್ತಿ ಪಡೆದುಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಾನೆ. ಈ ಬಹುಮಾನವನ್ನು ವೇದಿಕೆಯ ಮೇಲೆ ಆಸೀನ ಇರತಕ್ಕಂಥ ಪೂಜ್ಯರು ಹಾಗೂ ಎಲ್ಲ ಅತಿಥಿ ಮಹೋದಯರು ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಮೈಬೂಬ್ ಉಪ್ಪುದಿನ್ನಿ ಹಸನ್ಬಿ ಅರಮನಿ, ನಾಜಿಯಾ ನದಾಫ್ ಇಸ್ಮಾಯಿಲ್ ಜಾಲ್ಗಾರ್, ಖುಷಿ ಮಹೇಂದ್ರಕರ್ ಫರಾನ್ ಇಂಡಿಕರ್, ಆಯಿಲ್ ರಾಮಪುರ್. ವಿದ್ಯಾರ್ಥಿಗಳಿಗೂ ಪ್ರಶಸ್ತಿ ಪ್ರದಾನ ಮಾಡಿರ್ತಕ್ಕಂಥ ಪೂಜ್ಯರಿಗೂ ಹಾಗೂ ಎಲ್ಲ ಅತಿಥಿ ಮಹೋದಯರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಶಸ್ತಿ ವಿತರಣಾ ಸಮಾರಂಭವನ್ನು ನೆರವೇರಿಸಿಕೊಟ್ಟಂತಹ ಧನ್ಯವಾದಗಳು. ಈ ಪ್ರಪಂಚದಲ್ಲಿ ಜ್ಞಾನಕ್ಕಿಂತ ಮಿಗಿಲಾದ ವರವಿಲ್ಲ ಮತ್ತು ಗುರುವಿಗಿಂತ ದೊಡ್ಡವರು ಮತ್ತೊಬ್ಬರಿಲ್ಲ ಎಂದು ಹೇಳುತ್ತಾ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿದಂತಹ ಶ್ರೀ ಸಂಗಮೇಶ್ ದಶವಂತ್ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಕೋಲಾರ ಗುರುಗಳು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಶುಭ ಮುಂಜಾನೆಯ ಸಮಯದಲ್ಲಿ ಶ್ರೀ ಗುರು ಸಾರ್ವಭೌಮ ರಾಘವೇಂದ್ರರನ್ನು ಮನದಲ್ಲಿ ನೆನೆಯುತ್ತಾ ಆತ್ಮ ಶಾಲೆಯ 16ನೇ ವಾರ್ಷಿಕೋತ್ಸವ ಶಾಲಾ ಸಮಾರಂಭದಲ್ಲಿ ನೆರೆದಂತಹ ಎಲ್ಲ ಗಣ್ಯರಿಗೂ, ವಿದ್ಯಾರ್ಥಿಗಳಿಗೂ, ಪಾಲಕರಿಗೂ ನಮಿಸುತ್ತಾ, ಶಿಕ್ಷಣ ಕೇವಲ ಬಡವರ ಶ್ರೀಮಂತರ ಸ್ವತ್ತಾಗದೆ ಎಲ್ಲರಿಗೂ ಸಿಗಬೇಕೆಂದು ಖಾಸಗಿ ಹುದ್ದೆಗಳಲ್ಲಿ ತಮ್ಮ ಉನ್ನತ ಸ್ಥಾನಗಳನ್ನು ಅಲಂಕರಿಸಿರುತ್ತಾರೆ. ಅಷ್ಟೇ ಅಲ್ಲದೆ ಶಿಕ್ಷಣಕ್ಕಾಗಿ ನಿರಂತರವಾಗಿ ಇಲ್ಲಿ ಇರುವ ಶಿಕ್ಷಕರು, ಆಡಳಿತ ಮಂಡಳಿ ಮತ್ತು ಎಲ್ಲ ಅಧ್ಯಕ್ಷರು ಮತ್ತು ಆ ಕಮಿಟಿಯ ಸದಸ್ಯರು ಉತ್ತಮ ಶಿಕ್ಷಣವನ್ನು ನೀಡಬೇಕೆಂದು ತುಂಬ ಪರಿಶ್ರಮದಿಂದ ಶ್ರಮಿಸುತ್ತಾ ಇದ್ದಾರೆ. ಇದಕ್ಕೆ ಪರ್ಯಾಯವಾಗಿ ನಾವು ಶಿಕ್ಷಣದಲ್ಲಿ ಕೆಲವು ಸುಧಾರಣೆಗಳನ್ನು ಕೈಗೊಳ್ಳಬೇಕಾಗಿದೆ. ದಯವಿಟ್ಟು ಶಾಂತತೆಯನ್ನು ಕಾಪಾಡಿ. ಮುಖ್ಯವಾಗಿ ವಿದ್ಯಾರ್ಥಿಗಳಿಂದ, ಅದರಲ್ಲಿಯೂ ಹುಡುಗರಿಂದ ನಮಗೆ ಉತ್ತಮ ಶಿಕ್ಷಣವನ್ನು ನೀಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾವೊಬ್ಬ ಶಿಕ್ಷಕನಾಗಿಯೂ ಸಹ ಹೇಳುವುದಾದರೆ ವಿದ್ಯಾರ್ಥಿನಿಯರು ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ. ಹುಡುಗರು ವಿದ್ಯಾರ್ಥಿಗಳು ಏನಾಗ್ತಾ ಇದ್ದಾರೆ ಅಂದರೆ ಈಗಿನ ಮೊಬೈಲ್ ಆಗಿರಬಹುದು, ಗೇಮ್ಗಳಾಗಿರಬಹುದು, ಇವಾಗ 10th ಕ್ಲಾಸ್ಗೆ ಪಾಠ ಮಾಡುವ ಶಿಕ್ಷಕರಾಗಿ ಹೇಳುವುದಾದರೆ 1ನೇ ತರಗತಿಯಿಂದ 9ನೇ ತರಗತಿಯವರೆಗೆ ಓದಿ ಬಂದ ಮಕ್ಕಳಿಗೆ ಬೇಸಿಕ್ ಲೆಕ್ಕಗಳಾಗಿರ್ಬೋದು, ಆಗಿರ್ಬೋದು ಬರ್ತಾ ಇಲ್ಲ. ಇದು ಕೇವಲ ಶಾಲೆಯ ತಪ್ಪಲ್ಲ, ವಿದ್ಯಾರ್ಥಿಯ ತಪ್ಪುಗಳು ಇರ್ತವೆ, ಪಾಲಕರ ತಪ್ಪುಗಳು ಇರ್ತವೆ. ಇವುಗಳನ್ನೇ ನಾವು ಈಗಲೇ ಈ ಪ್ರಾಥಮಿಕ ಹಂತದಲ್ಲಿಯೇ ಸರಿಪಡಿಸಿಕೊಂಡು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣವನ್ನು ನೀಡುವುದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಹೇಳಲು ಇಚ್ಛಿಸುತ್ತೇನೆ. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳು ಎಲ್ಲ ಈ ಶಿಕ್ಷಕರಾಗಿರಬಹುದು, ಪಾಲಕರಾಗಿರಬಹುದು, ವಿದ್ಯಾರ್ಥಿಗಳ ಏಳಿಗೆಗಾಗಿ ಶ್ರಮಿಸುತ್ತಾ ನಮ್ಮ
ಯುವ ಜನಾಂಗವನ್ನು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗುವ ಜವಾಬ್ದಾರಿ ಇದೆ. ಅದು ಆಕ್ಸ್ಫರ್ಡ್ ಶಾಲೆಯಿಂದ ಇರಬಹುದು ಮತ್ತು ಇತರ ಶಿಕ್ಷಣ ಸಂಸ್ಥೆಗಳಿಂದ ಇರಬಹುದು. ಹೀಗಾಗಿ ನಾವು ಉತ್ತಮ ಸಮಾಜವನ್ನು ಕಟ್ಟುವಲ್ಲಿ ಯಶಸ್ವಿಯಾಗೋಣ ಅಂತ ಆಶಿಸ್ತಾ ನನ್ನ ಚಿಕ್ಕ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ವೇದಿಕೆಗೆ ಧನ್ಯವಾದಗಳು. ಗುರುಗಳಿಗೆ ತುಂಬ ಹೃದಯದ ದರ್ಜೆ ಸಹಾಯಕರು KBJNL ಮಟ್ಯಾಳ್ ಇವರು ತಮ್ಮ ಅಧ್ಯಕ್ಷೀಯ ಭಾಷಣವನ್ನ ನೆರವೇರಿಸಿಕೊಡ್ಬೇಕಂತ ಅವರಲ್ಲಿ ಕೇಳಿಕೊಳ್ತೇನೆ. ಈ ಸಮಾರಂಭದಲ್ಲಿ ಶ್ರೀಗಳಿಗೆ ನಮಸ್ಕರಿಸುತ್ತಾ ಹಾಗೂ ಇಲ್ಲಿ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರಿಗೂ ನಾನು ನಮಸ್ಕರಿಸುತ್ತಾ, ನಾನು ಭಾಷಣಕಾರ ಅಲ್ಲ, ಆದರೂ ಒಂದು ಮಾತಾಡಬೇಕಂತೇಳಿ ಅನಿಸಿತು, ಅದಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ಏನು ಮಾತಾಡಬೇಕು ಅನ್ನೋದು ನನ್ನ ಉದ್ದೇಶ ಏನಿದೆಯಪ್ಪ ಅಂದರೆ, ಈ ಕೋಲಾರ ಗ್ರಾಮದಲ್ಲಿ ಮೊಟ್ಟ ಮೊದಲಿಗೆ ನಾನು ಆಗಮಿಸಿದಾಗ ಗಮನಿಸ್ತಾ ಇದ್ದೆ, ನಮ್ಮ ಗ್ರಾಮದಲ್ಲಿ ಒಳ್ಳೆಯ ಇಂಗ್ಲೀಷ್ ಕಲಿಕೆಯ ಗುಣಮಟ್ಟ ಶಿಕ್ಷಣವನ್ನು ಕೊಡುವಂಥ ಶಾಲೆ ಇರದೇ ಇರುವುದು ಕಾರಣದಿಂದ ನಾನು ಈ ಭಾಗದಲ್ಲಿ ಶಾಲೆಗಳ ಕೊರತೆ ಇತ್ತು. ಚಿಕ್ಕ ಮಕ್ಕಳಿಗೆ ಹೋಗೋದು ಬರೋದು ಭಾಳ ತೊಂದರೆ ಆಗ್ತಾಯಿತ್ತು. ಈ ಉದ್ದೇಶದಿಂದ ನಾನು ವಿಚಾರ ಮಾಡಿ, ನನ್ನ ಮಕ್ಕಳು 4 ಜನ ಶಿಕ್ಷಕರಿದ್ದಾರೆ ನನ್ನ ಮನೆಯಲ್ಲಿ, ನಾನೇಕೆ ಒಳ್ಳೆಯ ಗುಣಮಟ್ಟ ಶಿಕ್ಷಣವನ್ನು ಎಲ್ಲ ಮಕ್ಕಳಿಗೆ ಕೊಡಬೇಕು, ಯಾಕೆ ಕೊಡಬಾರ್ದು ಅನ್ನೋ ವಿಚಾರದಲ್ಲಿ ನಾನು ಈ ಕೋಲಾರದಲ್ಲಿ ಆಕ್ಸ್ಫರ್ಡ್ ಹೆಸರಿನಿಂದ ನಮ್ಮ ಕಾಕವರಾದ BA ಕರೀಂ ಸಾಬ್ ಟ್ರಸ್ಟ್ ವತಿಯಿಂದ 2010ನೇ ಇಸ್ವಿಯಲ್ಲಿ ನಮ್ಮ ಶಾಲೆಯನ್ನು ಪ್ರಾರಂಭಿಸಿದ್ದೀವಿ. ಈ ಶಾಲೆಯಲ್ಲಿ ಎಲ್ಲ ಶಿಕ್ಷಕರು ಶಿಕ್ಷಣದ ಗುಣಮಟ್ಟವನ್ನು ಕಾಯ್ಕೊಳ್ತಾ ನಮ್ಮ ಶಾಲೆಯಲ್ಲಿ ಒಳ್ಳೆಯ ಹೆಸರನ್ನು ತರುವಂಥ ಶಿಕ್ಷಣವನ್ನು ಕೊಡುತ್ತಾ ನಮ್ಮ ಶಿಕ್ಷಣವನ್ನು ಇನ್ನೂ ಹೆಚ್ಚಿನ ಮುಂದೆ ಬರಲಿ ಅನ್ನುವಂಥದ್ದು ಒಂದು ಉದ್ದೇಶ ಇಟ್ಕೊಂಡು ನಾನು ಇನ್ನೂ ಹೆಚ್ಚಿನ ಶಿಕ್ಷಕರಾಗಲಿ ಅಥವಾ ಶಾಲೆಯಲ್ಲಿ ಏನಾದರೂ ಕುಂದುಕೊರತೆಗಳಾಗಲಿ ಇನ್ನೂ ನಿರ್ವಹಿಸಬೇಕು ಅನ್ನೋದು ನನ್ನ ಆಸೆ ಇದೆ. ಒಳ್ಳೆಯ ಗುಣಮಟ್ಟ ಶಿಕ್ಷಣ ಕೊಡಬೇಕು ಅನ್ನೋದು ಆಸೆ ಇದೆ. ಅದು ಬಿಟ್ಟರೆ ಬೇರೆ ಏನೂ ಉದ್ದೇಶ ಇಲ್ಲ ನಮ್ಮದು. ಹೀಗಾಗಿ ಇನ್ನೂ ಹೆಚ್ಚಿನ ಮಾತನಾಡದೆ ಕೆಲವೊಂದು ಮಾತನ್ನು ಇನ್ನೊಂದು ಮಾತು ಹೇಳಲಿಕ್ಕೆ ಬಯಸುತ್ತೇನೆ. ಒಳ್ಳೆಯ ಶಿಕ್ಷಣವನ್ನು ಪಡೆದುಕೊಂಡರೆ ಕೊನೆಯ ತನಕ ಅದಕ್ಕಿರುತ್ತದೆ ನೆಲೆ. ಶಿಕ್ಷಣ ಕಟ್ಟಲಾಗದು ಯಾವುದೇ ರೀತಿಯ ಬೆಲೆ. ಶಿಕ್ಷಣ ಎಂಬುದು ನಮ್ಮ ಜೀವನದ ಅದ್ಭುತ ಶಿಲೆ. ಈಗ ನಾನು 2 ಮಾತುಗಳನ್ನು ಆಡಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಧ್ಯಕ್ಷೀಯ ಭಾಷಣವನ್ನು ನೆರವೇರಿಸಿಕೊಟ್ಟಂತಹ ನಜೀರ್ ಅಹಮದ್ ಪರಾಶ್ವಾಲೆ ಇವರಿಗೆ ತುಂಬ ಹೃದಯ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಘಟ್ಟ ಆಶೀರ್ವಚನ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಘನ ಮಹಾಪೂಜ್ಯ ಧರ್ಮರತ್ನ ಭಾರತ ಭೂಷಣ ಶ್ರೀ ಡಾಕ್ಟರ್ ಕೈಲಾಸನಾಥ ಮಹಾಸ್ವಾಮಿಗಳು ಶೀಲವಂತ್ ಹಿರೇಮಠ್ ಕೋಲಾರ್ ಗುರುಗಳಿಗೆ ಈ ಒಂದು ವಚನದ ಮೂಲಕ ಆಮಂತ್ರಣವನ್ನು ನೀಡುತ್ತಿದ್ದೇನೆ. ನಾಲಿಗೆಯ ಅನುಭವ ಸ್ವಾದವಾದರೆ ಕಣ್ಣಿನ ಅನುಭವವೇ ಸೌಂದರ್ಯ, ಮೂಗಿನ ಅನುಭವ ಸುಗಂಧವಾದರೆ ಕಿವಿಯ ಅನುಭವವೇ ಸಂಗೀತ, ಶರಣರ ಅಂತರಂಗದ ಅನುಭವವೇ ಶಿವಾನುಭವವೆಂದ ಕುಮಾರ ಕಕ್ಕಯ್ಯ. ತ್ರೈಲೋಕ್ಯ ಸಂಪದಾಲಯಕ್ಕೆ ಸಮುಲ್ಲೇಖನಾತೀತೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಬಸವನ ಮೂರ್ತಿಯ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯ ಧ್ಯಾನಕ್ಕೆ ಮೂಲ, ಬಸವ ಬಸವ ಎಂಬುದು ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂಬಂತೆ ಕೋಲಾರ ಪಟ್ಟಣದಲ್ಲಿ ಆಕ್ಸ್ಫರ್ಡ್ ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ಶಾಲೆಯ 16ನೇ ವಾರ್ಷಿಕ ಸ್ನೇಹ ಸಮ್ಮೇಳನದ ವಾರ್ಷಿಕೋತ್ಸವ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಅಲ್ಹಾಜ್ ನಜೀರ್ ಅಹಮದ್ ಪಟೇಲ್ ಅವರಲ್ಲಿ ಅನಂತ ಶರಣ ಸಮರ್ಪಣೆಯನ್ನು ಮಾಡ್ತಾ, ಅದೇ ಪ್ರಕಾರವಾಗಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಜೀರ್ ಅಹಮದ್ ಪಾರಶ್ವಾಲೆ ಅವರಲ್ಲಿಯೂ ಅನಂತ ಶರಣ ಸಮರ್ಪಣೆಯನ್ನು ಮಾಡಿ, ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಕೋಲಾರ ಪಟ್ಟಣದ ಸದಸ್ಯರಲ್ಲಿ ಹಾಗೂ ಪಟ್ಟಣ ಪಂಚಾಯತಿ ಸದಸ್ಯರಲ್ಲಿಯೂ ಹಾಗೂ ರಾಯಚೂರಿನಿಂದ ಆಗಮಿಸಿರುವ ಮುಖ್ಯ ಅತಿಥಿಗಳಲ್ಲಿಯೂ ಹಾಗೂ ಅವರಿವರೆನ್ನದೇ ವೇದಿಕೆ ಮೇಲೆ ಉಪಸ್ಥಿತರಾಗಿರ್ತಕ್ಕಂತಹ ಸರ್ವ ಅತಿಥಿ ಮಹೋದಯರಲ್ಲಿ ಅನಂತ ಶರಣ ಸಮರ್ಪಣೆಯನ್ನು ಮಾಡ್ತಾ, ಈ ಒಂದು ಕಾರ್ಯಕ್ರಮಕ್ಕೆ
ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಶೋಭಿತಕ್ಕಂತಹ ವಿದ್ಯಾರ್ಥಿನಿಯರ ಪಾಲಕರೇ ಹಾಗೂ ಕೋಲಾರ ಪಟ್ಟಣದ ಸಮಸ್ತ ನಾಗರಿಕರೇ ಮತ್ತು ಈ ಸಂಸ್ಥೆಯ ಸದಸ್ಯ ಮಂಡಳಿಯವರೇ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಪರಮಾತ್ಮನ ದಿವ್ಯ ಜ್ಯೋತಿಗೆ ಅನಂತ ಶರಣಾರ್ಥಿಗಳು. ಗುರು ತೋರಿಸದಲ್ಲದೆ ಕಾಣಿಸದಯ್ಯ ಸಾರಿ ಜಲ್ಲೆದ ಮುಕುದಿ, ವೇದದ ಮೊದಲಿನ ಮೂಲವದು ಅನ್ನುವಂತೆ ಗುರುವಿನ ಸನ್ಮಾರ್ಗವಿಲ್ಲದೆ ಜಗತ್ತಿನಲ್ಲಿಯೂ ಯಾವ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು ಅಂತ. ಹಾಗೆ ಶಿಕ್ಷಣದಲ್ಲಿ ಮಕ್ಕಳು ಒಳ್ಳೆಯ ಆದರ್ಶವಂತರಾಗಿ ಅವರ ಜೀವನದ ಒಂದು ಸಾಧನೆಯನ್ನು ಪಡೆದು ಒಂದು ಸಾಧಕರಾಗಬೇಕಾಗಿತ್ತು ಅಂತಂದರೆ ಮೊಟ್ಟ ಮೊದಲಿಗೆ ಮನೆಯ ಪಾಠಶಾಲೆ ತಾಯಿಯೇ ಮೊದಲ ಗುರು ಅಂತೆ. ಹಾಗೆ ಮುಂದುವರೆದು ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಕರು ಗುರುವಾಗಿ ಮಕ್ಕಳಿಗೆ ಒಳ್ಳೆಯ ಬೋಧನೆಯನ್ನು ಕೊಟ್ಟದ್ದಾದರೆ ಮಕ್ಕಳು ಇವತ್ತಿನ ಪ್ರಜೆಗಳು ಮುಂದಿನ ಈ ದೇಶದ ಹೆಮ್ಮರವಾಗಿ ರಾಷ್ಟ್ರದ ಒಂದು ಪ್ರಜೆಗಳಾಗಿ ಕೀರ್ತಿವಂತರಾಗ್ತಾರೆ ಅಂತಕ್ಕಂಥದ್ದು ನಮಗೆ ಭಾಳ ಹೆಮ್ಮೆಯಿಂದ ಹೇಳಿ ಬಯಸ್ತಾ ಇದ್ದೇವೆ. ಯಾಕಂದರೆ ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಬೋಧನೆ ಎಲ್ಲಿರ್ತದೆ ಅಲ್ಲಿ ವಿದ್ಯಾರ್ಥಿಗಳ ಜೀವನ ಅಚ್ಚುಕಟ್ಟಾಗಿ ಅವರ ಭಾವ ಬೆಳಗ್ತಾ ಇದೆ. ಯಾಕಂದರೆ ಇವತ್ತು ನಮ್ಮ ಆಕ್ಸ್ಫರ್ಡ್ ಪ್ರಾಥಮಿಕ ಶಾಲೆಯಲ್ಲಿ ಸನ್ಮಾನಿತರಾಗಿರ್ತಕ್ಕಂಥ ಮಕ್ಕಳು ಮೊರಾರ್ಜಿ ಮತ್ತು ರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ಪ್ರತಿ ವರ್ಷ 5 ಜನ 6 ಜನ ಈ ರೀತಿಯಾಗಿ ಸೆಲೆಕ್ಷನ್ ಆಗಿ ಹೋಗ್ತಾ ಇದ್ದಾರೆ ಅಂತಂದರೆ ಕೋಲಾರ ಪಟ್ಟಣದಲ್ಲಿಯೇ ಅತ್ಯಂತ ಹೆಚ್ಚು ಮತ್ತು ನವೋದಯ ಮತ್ತು ಕಿತ್ತೂರು ಚೆನ್ನಮ್ಮ ಶಾಲೆಗೆ ಕಳಿಸಿಕೊಡ್ತಕ್ಕಂಥ ಶಾಲೆ ಯಾವುದಾದ್ರೂ ಇದ್ದರೂ ಅದು ಆಕ್ಸ್ಫರ್ಡ್ ಪ್ರಾಥಮಿಕ ಶಾಲೆ ಅಂತಕ್ಕಂಥದ್ದು ನೀವೆಲ್ಲರೂ ತಿಳಿದುಕೊಳ್ಬೇಕಾಗ್ತದೆ. ಅದಕ್ಕಾಗಿಯೇ ಕೆಲವೊಂದು ಸಂಸ್ಥೆಗಳಲ್ಲಿ ನೋಡ್ತಾ ಇದ್ದೇವೆ, ಮಕ್ಕಳನ್ನು ಶಾಲೆಗೆ ಕಳಿಸೋದು. ಯಾಕೆ ಕಳಿಸೋದು ಅಂತಂದ್ರೆ ನರ್ಸರಿ ಮತ್ತು LKG UKG ಅವ್ರ ಶಾಲೆಗೆ ಹಾಜರಾತಿ ಆಗಲಿಕ್ಕೆ ಅವರು ರೂಢಿ ಆಗಲಿ ಅಂತ ಕಳಿಸೋದು. 1ನೇ ಕ್ಲಾಸ್ ಬಂದ ಕೂಡಲೇ ಮತ್ತೊಂದು ಶಾಲೆಗೆ ಟ್ರಾನ್ಸ್ಫರ್ ಮಾಡೋದು. ಇದು ಬಹಳ ಅಗಮ್ಯ ಅಪರಾಧವಾಗ್ತದೆ. ಯಾಕಂದ್ರೆ ಮಕ್ಕಳಲ್ಲಿ ಒಳ್ಳೆಯದಾಗಿರ್ತಕ್ಕಂತಹ ಒಂದು ಬೋಧನೆ ಮಟ್ಟಕ್ಕೆ ಅವ್ರು ಹೊಂದ್ಕೊಂಡು ಬಿಟ್ಟಿರ್ತಾರೆ. ಅಲ್ಲಿ ಆ ಶಿಕ್ಷಕರಿಗೂ ಮಕ್ಕಳಿಗೂ ಒಳ್ಳೆಯ ಬಾಂಧವ್ಯ ಬೆಳೆದಿರ್ತದೆ. ಮುಂದೆ ಮಕ್ಕಳು ಒಳ್ಳೆಯ ಸಾಧನೆ ಮಾಡಬೇಕು ಅನ್ನುವಂಥ ಮೆಟ್ಲು ಇರೋದ್ರೊಳಗನ ಆ ಮಕ್ಕಳನ್ನು ಮತ್ತೊಂದು ಶಾಲೆಗೆ ಸೇರಿಸೋದು, ಇಲ್ಲಿ ಅಬ್ಸೆಂಟ್ ಮಾಡೋದು. ಈ ರೀತಿಯಾಗಿರ್ತಕ್ಕಂಥ ಒಂದು ಕೊರತೆ ಈ ಪಾಲಕರಲ್ಲಿ ಬರಬಾರ್ದು. ಅಂದರೆ ಆ ಮಕ್ಕಳಲ್ಲಿರ್ತಕ್ಕಂಥ ವಿದ್ಯೆ ಕಡಿಮೆ ಆಗ್ತದೆ ವಿನಃ ಆ ಶಿಕ್ಷಣ ಸಂಸ್ಥೆಗೆ ಏನಾಗಲ್ಲ. ಯಾಕಂದ್ರೆ ಒಬ್ಬ ವಿದ್ಯಾರ್ಥಿಗಳು 4 ಜನ ವಿದ್ಯಾರ್ಥಿಗಳ ಸಂಸ್ಥೆಗೆ ಬರ್ತಾ ಇದ್ದಾರೆ. ಆದರೆ ಪಾಲಕರಲ್ಲಿ ಒಂದು ವಿನಂತಿ ಏನಂತಂದ್ರೆ, ಏನು ಮೊದಲಿಗೆ ಪ್ರಾರಂಭಕ್ಕೆ ನೀವು ಮಕ್ಕಳನ್ನ ಹಾಕಿರ್ತೀರಿ, ಕೊನೆಯವರೆಗೂ ಆ ಮಕ್ಕಳು ಆ ಶಾಲೆಯಲ್ಲಿ ಕಲಿತದ್ದಾದ್ರೆ ಆ ಶಿಕ್ಷಕರಿಗೂ ಮತ್ತು ಅವರಿಗೂ ಹೊಂದಾಣಿಕೆಯಾಗಿ ವಿದ್ಯೆಯಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಒಂದೊಂದು ವರ್ಷಕ್ಕೆ ಒಂದೊಂದು ಶಾಲೆಗೆ ಕಳಿಸಿಬಿಟ್ರೆ ಆ ಮಕ್ಕಳು ಏನು ಮಾಡ್ತಾರೆ ಅಂದ್ರೆ ಅಲ್ಲಿ ಹೊಂದಾಣಿಕೆ ಆಗೋದ್ರೊಳಗನ 6 ತಿಂಗಳು ಹೋಗ್ತದೆ. ವಿದ್ಯಾಭ್ಯಾಸ ಕಲಿಯೋದ್ರೊಳಗನ ಅವರು ಪರೀಕ್ಷೆ ಬಂದ್ಬಿಡ್ತದೆ. ಅಲ್ಲಿ ಮಾರ್ಕ್ಸ್ ಕಡಿಮೆ ತೊಗೊಳಕತ್ತಾರ ಅಂದ್ರೆ ನಮ್ಮ ಮಕ್ಕಳು ಯಾಕೋ ಹಿಂದುಳಿದಕ್ಕತ್ತಾರ ಅಂತ ತಂದೆ ತಾಯಿ ಚಿಂತೆ ಮಾಡ್ತಾರೆ. ಅದು ತಪ್ಪು ಯಾರ್ದು? ಪಾಲಕರದು. ಅದಕ್ಕೆ ಅಂಥ ಒಂದು ತಪ್ಪು ಕೆಲಸವನ್ನು ಯಾರು ಮಾಡಲಿಕ್ಕೆ ಹೋಗಬಾರ್ದು ಅಂತಕ್ಕಂಥ ಕಿವಿ ಮಾತನ್ನು ಈಗ ಹೇಳಿ ಬಯಸ್ತಾ ಇದ್ದೇವೆ. ಯಾಕಂದ್ರೆ ಪ್ರತಿಯೊಂದು ಶಾಲೆಯಲ್ಲಿ ನಾವು ಆಗಾಗ ಕಾರ್ಯಕ್ರಮಕ್ಕೆ ಹೋಗ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಕರ್ನಾಟಕ ರಾಜ್ಯದ ತುಂಬೆಲ್ಲ ನಮಗೆ ಬರಮಾಡಿಕೊಳ್ತಾ ಇದ್ದಾರೆ ಅಂತಂದ್ರೆ ಅದು ನಮ್ಮ ಆಕ್ಸ್ಫರ್ಡ್ ಶಾಲೆಯ ಒಂದು ಗೌರವ ಸಮರ್ಪಣೆಯಿಂದ ಅಂತಕ್ಕಂಥ ಮಾತು ಹೆಮ್ಮೆಯಿಂದ ಹೇಳ್ತಿದ್ದೇವೆ. ಏಕೆಂದರೆ ಮೊನ್ನೆ ಜನವರಿ 26ರಂದು ನಮ್ಮನ್ನು ಕರೆಸಿ ಭಾರತ ಭೂಷಣ ಪ್ರಶಸ್ತಿ ಪಡೆದುಕೊಂಡದ್ದಕ್ಕೆ ಮೊಟ್ಟ ಮೊದಲು ಪೇಪರ್ಗೆ ಯಾವುದಾದ್ರು ಸ್ಟೇಟ್ಮೆಂಟ್ ಬಂದಿದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ನಮ್ಮ ಆಕ್ಸ್ಫರ್ಡ್ ಶಾಲೆಯ ಒಂದು ಪತ್ರಿಕೆ ಮುಖಾಂತರ ಅದು ಪ್ರಕಟಣೆಯಾಗಿ ಬಂತು. ಅದನ್ನು ನೋಡಿ ಇಡೀ ರಾಜ್ಯದ ತುಂಬೆಲ್ಲ ಪತ್ರಿಕೆಯಲ್ಲಿ ಪ್ರಕಟವಾಗಿಬಿಡ್ತು. ಆ ಒಂದು ಕಾರಣದಿಂದ ನಾವು ರಾಜ್ಯದ ತುಂಬೆಲ್ಲ ಸನ್ಮಾನಿತರಾದೆವು. ಆ ಮೊಟ್ಟ ಮೊದಲು ಸನ್ಮಾನಿತರಾಗಿದ್ದ ನಮ್ಮ ಆಕ್ಸ್ಫರ್ಡ್ ಶಾಲೆಯಿಂದ ಅಂತಕ್ಕಂಥ ಮಾತನ್ನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ನೀವು ಮಾಡಿರ್ತಕ್ಕಂಥ ಒಂದು ಒಳ್ಳೆಯ ಗೌರವಕ್ಕೆ ಮತ್ತೆ ಮೊನ್ನೆ ನಮ್ಮನ್ನು ಹುಬ್ಬಳ್ಳಿಯಲ್ಲಿ ರಾಷ್ಟ್ರೀಯ ಧರ್ಮ ರಕ್ಷಕ ಅಂತಕ್ಕಂಥ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದರು. ಅವೆಲ್ಲ ಪ್ರಶಸ್ತಿಗಳು ನಮ್ಮ ಆಕ್ಸ್ಫರ್ಡ್ ಶಾಲೆಗೆ ಸಮರ್ಪಣೆ ಅಂತಕ್ಕಂಥ ಭಾವವನ್ನು ನಾವು ಸಂತೋಷದಿಂದ ಹೇಳಬಯಸ್ತಾ ಇದ್ದೀವಿ ಪುಣ್ಯಾತ್ಮರೇ. ಯಾಕಂದರೆ ಪ್ರತಿ ವರ್ಷ ಈ ಒಂದು ಸಮಾರಂಭಕ್ಕೆ ಬಂದು ನಾವು ಗೌರವವನ್ನು ಸ್ವೀಕಾರ ಮಾಡ್ತಾ ಇದ್ದೇವೆ ಅಂತಂದ್ರೆ ಆ ಮತ್ತೊಂದು ಗರಿಯನ್ನು ಮುಟ್ಟಲಿಕ್ಕೆ ನಮ್ಮ ಆಕ್ಸ್ಫರ್ಡ್ ಶಾಲೆಯು ಹಿಂದೆ ನಮಗೆ ಬೆನ್ನು ತಟ್ಟಿ ಕಳಿಸ್ತಾ ಇದೆ ಅಂತಕ್ಕಂಥ ಮಾತನ್ನು ನಾವು ಭಾಳ ಸಂತೋಷದಿಂದ ಹೇಳ್ತಾ ಇದ್ದೇವೆ. ಅಂಥ ಒಂದು ಗೌರವ ಸೂಚಿಸ್ತಕ್ಕಂಥ ಶಾಲೆ ಇದು ಅಂತಂದ್ರೆ ಮುಂದೊಂದು ದಿನ ಇಲ್ಲಿಯ ಮಕ್ಕಳು ಶಾಲೆ ಕಲಿತು ಇವತ್ತು ಭಾರತ ಭೂಷಣ ಅಂತ ನಿಮ್ಮ ವೇದಿಕೆ ಮೇಲೆ ಪಡೆದಿದ್ದೇವೆ. ಅದೇ ರೀತಿಯಾಗಿ ರಾಷ್ಟ್ರೀಯ ಧರ್ಮ ರಕ್ಷಕ ಅಂತಕ್ಕಂಥ ಪದವಿಯನ್ನು ಪಡೆದಿದ್ದೇವೆ. ಮುಂದೊಂದು ದಿನ ಈ ಶಾಲೆಯಲ್ಲಿ ಕಲಿತ ಮಕ್ಕಳು ಭಾರತ ರತ್ನ ಪ್ರಶಸ್ತಿ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನ ನಾವು ಘಂಟಾಘೋಷವಾಗಿ ಹೇಳಿ ಬಯಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟೊತ್ತಿನವರೆಗೂ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಸರ್ವರಿಗೂ ಅನಂತ ಶುಭಾಶಯಗಳನ್ನು ಕೋರ್ತಾ ಶಾಲೆ ಉತ್ತರೋತ್ತರವಾಗಿ ಬೆಳೆದು ಹೆಮ್ಮರವಾಗಿ ನಮ್ಮ ಕೋಲಾರ ಪಟ್ಟಣದಲ್ಲಿ ಒಳ್ಳೆಯ ಕೀರ್ತಿವಂತ ಶಾಲೆ ಆಗಲಿ ಅಂತಕ್ಕಂಥ ಮಾತನ್ನ ಹೇಳ ಬಯಸಿ ನಮ್ಮ 2 ಮಾತಿಗೆ ವಿರಾಮ ಕೊಡ್ತಾ ಇದ್ದೀವಿ. ಶಿವಮೊಗ್ಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಆಶೀರ್ವಚನವನ್ನು ನೀಡಿದಂತಹ ಗುರುಗಳಿಗೆ ತುಂಬ ಹೃದಯ ಧನ್ಯವಾದಗಳು.
ಕಾರ್ಯಕ್ರಮದ ಪಟೇಲ್ ಹಾಫೀಸ್ ಮೆಹಬೂಬಿಯಾ ಮಸ್ಜಿದ್ ಕೋಲಾರ್ ಗುರುಗಳು ದುವಾವನ್ನು ನೆರವೇರಿಸಿಕೊಡ್ಬೇಕಾದ ಅವರಲ್ಲಿ ಕೇಳಿಕೊಳ್ತೀನಿ. भाई दरूद शरीफ पढ़े अल्लाहुम्मा सल्ली अला सय्यिदिना नबीना मौलाना मुहम्मद व अला आलि सय्यिदिना मौलाना मुहम्मद व बारिक वसल्लम. अल्लाहुम्मा सल्ली अला सय्यिदिना नबीना मौलाना मुहम्मद व अला आलि सय्यिदिना मौलाना मुहम्मद व बारिक वसल्लम. اللهم صل على سيدنا مولانا محمد وعلى ال سيدنا مولانا محمد صلاة تنجينا بها من جميع الاحوال والافات وتقديرنا من جميع الحاجات وتطهرنا بها عندك على الدرجات وتبلغنا بها الغايات من جميع الخيرات والحياة وبعد الممات انك على كل شيء قدير. ربنا اتنا في الدنيا حسنة وفي الآخرة حسنة وقنا عذاب النار. اللهم أعنا على ذكرك وشكرك وحسن عبادتك. اللهم إنا نسألك علما نافعا وعملا متقبلا ورزقا حلالا طيبا وشفاء من كل داء. اللہ الرحمن الرحیم کریم رب العالمین قادر غفور رحیم ہے. ہم گنہگار بندے ہمارا تظلم کے صغیر و کبیرہ گناہ معاف فرما دے. جان کے اندر کے گناہ معاف فرما دے. اے اللہ تیرا بہت بڑا فضل و کرم احسان ہوا. اے اللہ یہ اسکول ایک 16 سال سے جو ہے اے اللہ علم جو ہے سکھانے میں مصروف ہے. بچوں کو علم کی تعلیم دینے میں مصروف ہے. عطا فرما اے اللہ یہاں پڑے ہوئے بچے اچھے سے اچھے عہدے پر پہنچنے کی توفیق نصیب فرما. وہ بھی قوم کی خدمت میں لگنے کی توفیق نصیب فرما. جیسے یہ جو ہے ہمارے نظر بھائی کے بچے جو ہے قوم کی خدمت میں لگے ہوئے ہیں. اے اللہ اسی طریقے سے ان بچوں کو بھی یہاں پڑھنے والے بچے بھی قوم کی خدمت کا جذبہ لے کر اٹھنے کی توفیق نصیب فرما. اے اللہ یہاں پر صرف علم نہیں بلکہ اخلاق کی تعلیم بھی دے رہے ہیں. ابھی جو ہے معلوم ہوا کہ بچوں کے اندر اخلاق بہت ضروری. تیرے حبیب صلی اللہ علیہ وسلم فرمایا القلب اثقل فی المیزان. کل قیامت کے دن تولے جائیں گے اعمال تو سب سے زیادہ وزندار جو چیز ہوگی وہ اخلاق ہوں گے. تو یہ جو ہے اے اللہ اس کا زیادہ فائدہ ان کو پہنچنے کی توفیق نصیب فرما. اے اللہ ان کو جو کچھ محنتیں کر رہے ہیں اے اللہ ان کو جزائے خیر عطا فرما. بہترین بدلہ ان کو نصیب فرما. دنیا و آخرت میں عزت کی زندگی انہیں بھی نصیب فرما. اے اللہ اس اسکول کو اے اللہ دن دگنی رات چوگنی ترقی عطا فرما. نظر بس سے اس کی پوری حفاظت فرما. شریروں کے شر سے حفاظت فرما. فتنوں کے فتنے سے حفاظت فرما. اے اللہ رحم کا کرم کا معاملہ فرما. یہاں سے بچے جو ہے وطن کی محبت لے کے چلنے کی توفیق نصیب فرما. اے اللہ پوری دنیا میں شانتی کو عام فرما. امن چین سکون شانتی آ جائے. اے اللہ ایسے فیصلے فرما. اے اللہ خاص کر ہمارے بھارت ہندوستان میں چین و سکون آ جائے. شادی میں میدان میں جو ہے جم کر جو ہے محنت کرنے کی توفیق نصیب فرما. اے اللہ جتنے بھی ادارے چل رہے ہیں اے اللہ ان کو اے اللہ بھرپور کامیابی نصیب فرما. اے اللہ یہ لوگ جو ہے ذمہ دار حضرات بھی جو ہے بھرپور محنت کریں. ان کو جزائے خیر عطا فرما. بہترین بدلہ ان کو نصیب فرما. دنیا و آخرت میں عزت کی زندگی انہیں نصیب فرما. سب کے اے اللہ سب کے زندگیوں میں برکت عطا فرما. رزق میں وسعت عطا فرما. بلاؤں مصیبتوں سے حفاظت فرما. جان کی مال کی ایمان کی آبرو کی حفاظت فرما. اس وقت ساری دنیا میں جو ہے لوگ پریشان ہیں. اللہ سب کے نیک خواہشات مقاد پورا فرما دے. تو علیم بذات صدور ہے. دلوں کے بھیدوں کو جاننے والا ہے. کون کس حال میں پریشان تو بہتر جانتا ہے. اللہ سب کی پریشانی کو دور فرما. روزی کے دروازے کھول دے. حرام سے بچتے ہوئی زندگی گزارنے کی توفیق نصیب فرما. جب خاتمہ کا وقت آئے تو ایمان پر ہمارا خاتمہ فرما. قبر کے عذاب کو محفوظ فرما. دوزخ کے عذاب محفوظ فرما. جنت فرز میں عرصہ مقام عطا فرما. اے اللہ رحم کا کرم کا معاملہ فرما. جتنی خیر کے نت تیرے حبیب نے دعا مانگی اس میں ہمارا رحم کرم سے حضور اکرم صلی اللہ علیہ وسلم کے صدقہ طفیل میں اے اللہ تو سے مانگنے کی فضل برکت میں اے اللہ قبول فرما لے. اے اللہ قبول فرما لے. اے اللہ قبول فرما لے. صلی اللہ تعالی علی خیر خلق محمد وعلی آلہ وصحبہ اجمعین. سبحان ربک رب العزة عما یصفون وسلام علی المرسلین والحمد للہ. ಹಾಗೂ ವಿದ್ಯಾರ್ಥಿನಿಯರಿಗೂ ಪೋಷಕರಿಗೂ ಕೋಲಾರದ ಸಮಸ್ತ ನಾಗರಿಕರಿಗೂ ಯುವ ಮಿತ್ರರಿಗೂ ತುಂಬ ಹೃದಯದ ವಂದನೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ.